ಎಸ್, ಈಗ ಏನು ಮಾಡೋದಪ್ಪ ಅಂತಂದರೆ ರಿಫ್ಲೆಕ್ಸಿವ್ ರಿಲೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ? ರಿಫ್ಲೆಕ್ಸಿವ್ ರಿಲೇಷನ್. ಸೊ ನೋಡ್ರಿ, ಎಕ್ಸಾಂಪಲ್ ಮುಖಾಂತರ ರಿಫ್ಲೆಕ್ಸಿವ್ ರಿಲೇಷನ್ ಏನು ಅಂತಕ್ಕಂಥದ್ದನ್ನು ಫಸ್ಟ್ ಡಿಸ್ಕಷನ್ ಮಾಡೋಣ. ನೋಡ್ರಿ, ಸೆಟ್ ಎ ಕೊಟ್ಟಿದ್ದಾರೆ. ಸೆಟ್ ಎ ಇಸ್ ಈಕ್ವಲ್ ಟು 1, 2, 3 ಇದೆ. ಓಕೆನಾ? ಸೆಟ್ ಎ ಇದೆ. ಸೊ ರಿಲೇಷನ್ ಯಾವ ಥರ ಡಿಫೈನ್ ಮಾಡಿದ್ದಾರೆ ನೋಡ್ರಿ. ಆರ್ ಈಸ್ ಈಕ್ವಲ್ ಟು 1, 1, 2, 2, 3, 3, 4, 4. ಓಕೆನಾ? ಎಸ್. ಈಗ ನೋಡ್ರಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದ್ರೆ ಸೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ತಮಗೆ ತಾವು ರಿಲೇಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರಿ, ಸೆಟ್ ಅಲ್ಲಿ 1 ಇದೆಯಾ, 1 to 1 ರಿಲೇಟ್ ಇದೆ. ಸೆಟ್ ಅಲ್ಲಿ 2 ಇದೆಯಾ, 2 to 2 ರಿಲೇಟ್ ಇದೆ. ಸೆಟ್ ಅಲ್ಲಿ 3 ಇದೆಯಾ, 3 to 3 ರಿಲೇಟ್ ಇದೆ. ಸೆಟ್ ಅಲ್ಲಿ 4 ಇದೆಯಾ, 4 to 4 ರಿಲೇಟ್ ಇದೆ. ಸೊ ಈ ತರ ಏನಾದ್ರೂ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಇದು ರಿಫ್ಲೆಕ್ಸಿವ್ ರಿಲೇಷನ್. ಇದು ಇಷ್ಟು ನೀವು ನೆನಪಿಟ್ಕೋಬೇಕು. ಇದು ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ನೋಡ್ರಿ, ಇದು ಸೆಟ್ ಎ 1 to 3 4 ಇದೆ. ಸೊ ರಿಲೇಷನ್ ನೋಡ್ರಿ, 1 to 1 ಇದೆ, 2 to 2 ಇದೆ, 3 to 3 ಇದೆ, 4 to 4 ಇದೆ. ಇದು ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಸಾಕಾಗ್ತದೆ. ಉಳ್ಕಿದ್ದನ್ನ ನೀವು ನೋಡಕ್ ಹೋಗ್ಬಾರ್ದು. ರಿಫ್ಲೆಕ್ಸಿವ್ ನೀವೇನಾದ್ರೂ ಪ್ರೂವ್ ಮಾಡೋದಾದ್ರೆ 1 ಮಾರ್ಕಿಗೆ MCQ ಭಾಳ ಇಂಪಾರ್ಟೆಂಟ್ ನೋಡ್ರಿ. MCQ ಈ ಥರನೇ ಪ್ರಾಬ್ಲಮ್ ಬರುತ್ತೆ. ಸೊ ಏನಪ್ಪಾ ಅಂದ್ರೆ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ, 1, 2, 3, 4 ಇದೆ. ಹಾಗಾದ್ರೆ 1, 1, 2, 2, 3, 3, 4, 4 ಇದೆಯಾ ಚೆಕ್ ಮಾಡ್ಕೋ. 1, 1, 2, 2, 3, 3, 4, 4 ಇದೆ. ಓಕೆನಾ? ಸೊ ಎಕ್ಸ್ಟ್ರಾ ಇದ್ರೆ ಅದನ್ನ ತಲೆ ಕೆಡಿಸ್ಕೋಬಾರ್ದು. ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕಾದ್ರೆ ಮಾತ್ರ. ಓಕೆನಾ? ಎಸ್. ಮತ್ ನೋಡ್ರಿ, ಈ ಒಂದು ರಿಲೇಷನ್ ನೋಡ್ರಿ, ಅದೇ ಸೆಟ್ ಅಲ್ಲಿ ಒಂದು ರಿಲೇಷನ್ ತಗೊಂಡಿವಿ. ಏನು, ಆರ್ ಇಸ್ ಈಕ್ವಲ್ ಟು 1, 1, 2, 2, 3, 3, 1, 2, 2, 3 ಇದೆ. ನೋಡ್ರಿ, 1, 1 ಇದೆ, 2, 2 ಇದೆ, 3, 3 ಇದೆ. ಆದ್ರೆ 4, 4 ಇಲ್ಲ. ಸೊ ನಮಗ ಸೆಟ್ ಅಲ್ಲಿ 4 ಇದೆ, ಆದ್ರೆ 4, 4 ಇಲ್ಲ. ಅವಾಗ ಇದನ್ನ ನಾವು ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಿ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಕಾನ್ಸೆಪ್ಟ್ ಆಲ್ಸೋ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 1, 1 ಇದೆ, 2, 2 ಇದೆ, 4, 4 ಇದೆ, 1, 2 ಇದೆ, ಸಾರಿ ಕಾಮ ಹಾಕ್ಬೇಕಾಗಿತ್ತು, 2, 3 ಇದೆ. ಸೊ ಇಲ್ಲಿ ನೋಡ್ರಿ, 1, 1 ಇದೆ, 2, 2 ಇದೆ, 4, 4 ಇದೆ. ಆದ್ರೆ ಸೆಟ್ ಅಲ್ಲಿ 3 ಇದೆ, 3, 3 ಇಲ್ಲ. ಸೊ ಅದಕ್ಕೆ ಇದು ಕೂಡ ಏನಾಗುತ್ತೆ, ಇದು ಕೂಡ ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ. ಇಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಾಗಾದ್ರೆ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ಗಳು ತಮಗೆ ತಾವು ಮ್ಯಾಪ್ ಮಾಡ್ಕೊಂಡಿರ್ಬೇಕು, ತಮಗೆ ತಾವು ರಿಲೇಟ್ ಆಗಿರ್ಬೇಕು, ಆರ್ಡರ್ಡ್ ಪೇರ್ ಮಾಡಿಕೊಂಡಿರ್ಬೇಕು. ಅದಕ್ಕೆ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಈಗ ಜಿಯೋಮೆಟ್ರಿಕಲ್ ಪ್ರಾಬ್ಲಮ್ಸ್ ಗಳನ್ನ ನೋಡೋಣ ಎಕ್ಸಾಂಪಲ್ ಆಗಿ. ಓಕೆನಾ? ಸೊ ಲೆಟ್ ಟಿ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಸೊ ಒಂದು ಸೆಟ್ ಇದೆ, ಟಿ ಸೆಟ್ ಇದೆ. ಆ ಸೆಟ್ ಏನಪ್ಪಾ ಅಂದ್ರೆ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಒಂದು ಪ್ಲೇನ್ ಅಲ್ಲಿ ಎಲ್ಲಾ ಟ್ರಯಾಂಗಲ್ಸ್ ಗಳ ಸೆಟ್ ಟಿ ಇದೆ. ಓಕೆನಾ? ಸೊ ಒಂದು ಟಿ ತಗೋತೀವಿ, ಒಂದು ಟ್ರಯಾಂಗಲ್ ತಗೋತೀವಿ. ಹೌದಾ? T1 ಒಂದು ಟ್ರಯಾಂಗಲ್. ಸೊ T1 ಟ್ರಯಾಂಗಲ್ ಅದರಷ್ಟಕ್ಕೆ ಅದು ಏನಾಗಿರ್ತೈತಿ ಅಂತಂದ್ರೆ ಕಾಂಗ್ರುವೆಂಟ್ ಆಗಿರ್ತೈತಿ. ಕಾಂಗ್ರುವೆಂಟ್ ಅಂತಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಾಂಗ್ರುವೆಂಟ್ ಅಂದ್ರೆ ಸರ್ವಸಮ. ಹೌದಾ? ಸರ್ವಸಮ. ಇದನ್ನ ನೀವು 10th ಅಲ್ಲಿ ಕಲ್ಕೊಂಡಿರ್ತೀರಿ. ಸರ್ವಸಮ. ಕಾಂಗ್ರುವೆಂಟ್ ಅಂದ್ರೆ ನೋಡ್ರಿ, ಈ ಸೈಡ್ ಸೇಮ್ ಇರಬೇಕು, ಈ ಸೈಡ್ ಸೇಮ್ ಇರಬೇಕು, ಈ ಸೈಡ್ ಮತ್ತೆ ಈ ಸೈಡ್ ಸೇಮ್ ಇರಬೇಕು. ಇದನ್ನ ಕಾಂಗ್ರುವೆಂಟ್ ಅಂತ ಹೇಳಿ ಹೇಳ್ತೀವಿ. ಈ ಆಂಗಲ್ ಕರೆಸ್ಪಾಂಡಿಂಗ್ ಅಂತ ಹೇಳ್ತೀವಿ. ಕರೆಸ್ಪಾಂಡಿಂಗ್ ಅಂದ್ರೆ ಈ ಆಂಗಲ್ ಸೇಮ್ ಇರಬೇಕು, ಈ ಆಂಗಲ್ ಮತ್ತೆ ಈ ಆಂಗಲ್ ಸೇಮ್ ಇರಬೇಕು, ಈ ಆಂಗಲ್ ಮತ್ತೆ ಈ ಆಂಗಲ್ ಸೇಮ್ ಇರಬೇಕು. ಅದಕ್ಕೆ ಅದು ಕಾಂಗ್ರುವೆಂಟ್. ಓಕೆನಾ? ಹಾಗಾದ್ರೆ T1 ಅದರಷ್ಟಕ್ಕೆ ಅದು ಕಾಂಗ್ರುವೆಂಟ್ ಆಗಿರ್ತೈತಿ. ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮಗೆ ನಾವು ಸಮವಾಗಿ ಕಾಣ್ತೀವಿ. ಓಕೆನಾ? ಸೊ ಅದಕ್ಕೆ ಅದು ರಿಫ್ಲೆಕ್ಸಿವ್. ಹೌದು, ರಿಫ್ಲೆಕ್ಸಿವ್ ಅಂದ್ರೆ ನಮ್ಮ ಮುಂದೆ ಕನ್ನಡಿ ಇತ್ತಪ್ಪ ಅಂದ್ರೆ ನಮ್ಮ ಮುಖ ಅದು ನಾವು ಹೇಗಿರ್ತೀವಿ ಅದನ್ನ ಪ್ರತಿಬಿಂಬವಾಗಿ ತೋರಿಸ್ತದೆ. ಅದು ರಿಫ್ಲೆಕ್ಸಿವ್ ರಿಲೇಷನ್. ಇನ್ನೊಂದು ನೋಡ್ರಿ, ಒಂದು ಟ್ರಯಾಂಗಲ್ T1 ತಗೋರಿ, ಇನ್ನೊಂದು ಟ್ರಯಾಂಗಲ್ T1 ತಗೋರಿ. ಇದರ ಇಷ್ಟಕ್ಕೆ ಸಿಮಿಲರ್ ಇರುತ್ತೆ. ಸಿಮಿಲರ್ ಅಂತಂದ್ರೆ ಸಮ. ಕಾಂಗ್ರುವೆಂಟ್ ಅಂದ್ರೆ ಸರ್ವಸಮ, ಸಿಮಿಲರ್ ಅಂದ್ರೆ ಸಮ. ಒಂದು ಟ್ರಯಾಂಗಲ್ ಅದರಷ್ಟಕ್ಕೆ ಅದು ಸಮವಾಗಿರ್ತದೆ, ಅದು ರಿಫ್ಲೆಕ್ಸಿವ್ ಆಯ್ತು. ಓಕೆನಾ? ಎಸ್, ಇದಿಷ್ಟು ತಿಳ್ಕೊಳ್ಳಿ. ಸೊ ಇದನ್ನ ಬರೆಯೋದು ಹೇಗಪ್ಪ ಅಂತಂದ್ರೆ, ಹೌ ಟು ರೈಟ್, ಯಾವ ತರ ಬರಿತೀವಿ ರಿಫ್ಲೆಕ್ಸಿವ್ ರಿಲೇಷನ್. ಜನರಲಿ ಬರೆಯೋದಾದ್ರೆ A, ಬಿಲಾಂಗ್ಸ್ ಟು ಆರ್. ನೀವು ಎಲ್ಲೇ ಒಂದ್ ಕಡೆ A, ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ನೋಡಿದ್ರೆ ಅದು ರಿಫ್ಲೆಕ್ಸಿವ್ ರಿಲೇಷನ್. ಯಾಕೆ ಹೇಳ್ರಿ, A, ಸೇಮ್ 2 ಎಲಿಮೆಂಟ್ ಆರ್ಡರ್ಡ್ ಪೇರ್ ಅಲ್ಲಿ ಇರಬೇಕು. A, ಇಸ್ ಬಿಲಾಂಗ್ಸ್ ಟು ಆರ್. ಒಂದ್ ವೇಳೆ ರಿಲೇಷನ್ ಅಲ್ಲಿ A, ಇತ್ತಪ್ಪ ಅಂದ್ರೆ A, ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತೀವಿ. ಒಂದು ವೇಳೆ ಇರ್ಲಿಲ್ಲಪ್ಪ ಅಂತಂದ್ರೆ ಯಾವ ತರ ಹೇಳ್ತೀವಿ ಅಂದ್ರೆ A, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದ್ರೆ A, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಅದು ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಿ ತೋರಿಸ್ತದೆ. ಬರೀಬೇಕಾದ್ರೆ ಈ ತರ ಬರಿತೀವಿ. ಓಕೆನಾ? ಸೊ ಇನ್ ಪರ್ಟಿಕ್ಯುಲರ್ ಆಗಿ ನಾವು ಏನಾದ್ರೂ ಎಕ್ಸಾಂಪಲ್ ತಗೊಂಡು ನಾವು ಹೇಳೋದಾದ್ರೆ ನೋಡ್ರಿ, ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಈಗ ಕಂಡೀಷನ್ ಆರ್ ಕೊಟ್ಟಿದ್ದಾರೆ. ಟಿ ಅಂದ್ರೆ ಏನ್ರಿ, ಆಲ್ ದಿ ಸೆಟ್ ಆಫ್ ಆಲ್ ದಿ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಒಂದು ಪ್ಲೇನ್ ಅಲ್ಲಿ ಎಲ್ಲಾ ಟ್ರಯಾಂಗಲ್ಸ್ ಗಳನ್ನ ಟಿ ಅಂತ ಹೇಳ್ತಿರ್ತೀವಿ. ರಿಲೇಷನ್ ಯಾವ ತರ ಹೇಳಿದ್ದಾರೆ ನೋಡ್ರಿ, ಆರ್ ಇಸ್ ಈಕ್ವಲ್ ಟು T1, T2
such that T1 is similar to T2. T1 is similar to T2. ನೋಡ್ರಿ T1 is similar to T2 ಅಂತ ಹೇಳಿದ್ದಾರೆ. ನಮಗೆ ರಿಫ್ಲೆಕ್ಸಿವ್ ಪ್ರೂವ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ಮೊದಲ T1 ನ ತಗೋಬೇಕು. ಎರಡು ಟ್ರಯಾಂಗಲ್ಸ್ ಅನ್ನ ಸೇಮ್ ಟ್ರಯಾಂಗಲ್ಸ್ ಅನ್ನ ಫಸ್ಟ್ ತಗೋಬೇಕು, ಯಾಕಂದ್ರೆ ನಾವು ರಿಫ್ಲೆಕ್ಸಿವ್ ಪ್ರೂವ್ ಮಾಡ್ತಾ ಇದೀವಿ. ಓಕೆನಾ? ಹಾಗಾದ್ರೆ T1, T2 ಬಿಲಾಂಗ್ಸ್ ಟು R. ಯಾಕೆ ಹೇಳ್ರಿ? ಆಗ್ಲೇ ನಾವು ನೋಡಿದ್ವಿ ಏನಪ್ಪಾ ಅಂದ್ರೆ ಒಂದು T1 ಟ್ರಯಾಂಗಲ್ ಇನ್ನೊಂದು ಅದೇ T1 ಟ್ರಯಾಂಗಲ್ ಗೆ ಏನಾಗತ್ರಿ? ಅದು ಸಿಮಿಲರ್ ಆಗುತ್ತೆ. ಓಕೆನಾ? ಸಿಮಿಲರ್ ಆಗತ್ತೆ, ನೋಡಿದ್ವಿ ಈಗ. ಅದಕ್ಕೆ T1 ಈಸ್ ಸಿಮಿಲರ್ ಟು T1 ಅಂದ್ರೆ T1, T2 ಬಿಲಾಂಗ್ಸ್ ಟು R. ಬರೀಬೇಕಾದ್ರೆ T1, T2 ಬಿಲಾಂಗ್ಸ್ ಟು R. ಇಲ್ಲಿ ಏನಿದೆ ನೋಡ್ರಿ ಕಂಡೀಷನ್, T1, T2 ಇದೆ. ಆದ್ರೆ ರಿಫ್ಲೆಕ್ಷನ್ ನೋಡಾಕತ್ತೀವಿ ನಾವು. T1, T2 ತಗೋಬಾರ್ದು, T1 ತಗೋಬೇಕು. ಓಕೆನಾ? ಎರಡೇ ತಗೋಬೇಕು. T1 ತಗೋಬೇಕು, ಬಿಲಾಂಗ್ಸ್ ಟು R. ಹಾಗಾದ್ರೆ ಒಂದು ವೇಳೆ ಬಿಲಾಂಗ್ಸ್ ಟು ಆಗಿಲ್ಲ, ಲೆಟ್ T ಬಿ ದಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಸೇಮ್ ಸೆಟ್ ಅನ್ನ ತಗೊಳ್ಳೋಣ. ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ವೇ ಹೇಳ್ತಾ ಇದ್ದೀನಿ. ನಾವು ಇನ್ನೂ ಪ್ರಾಬ್ಲಮ್ಸ್ ಗಳನ್ನ ಸ್ಟಾರ್ಟ್ ಮಾಡಿಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಆವಾಗ ನಿಮಗೆ ಇವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ. ನಿಮಗೆ ಒಂದ್ಸಲ ಅದನ್ನ ಬ್ರೀಫ್ ಆಗಿ ನಾನು ಓವರ್ ವ್ಯೂ ಕೊಡ್ತಿದ್ದೀನಿ. ಓಕೆನಾ? ಒಂದು ವೇಳೆ ನೋಡ್ರಿ, ಲೆಟ್ T ಬಿ ದಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇದೆ, ಹೌದಾ? ಈಗ ರಿಲೇಷನ್ ಯಾವ ತರ ಹೇಳಿದಾರೆ ನೋಡ್ರಿ, R is equal to T1, T2 such that T1 is bigger than T2. ಈಗ ಒಂದು ಟ್ರಯಾಂಗಲ್ ಇದೆ T1 ಟ್ರಯಾಂಗಲ್ ಇದೆ, ಇನ್ನೊಂದು ಟ್ರಯಾಂಗಲ್ T1 ತಗೋಬೇಕು. ಯಾಕಂದ್ರೆ ನೋಡ್ರಿ, ಇದು ಕಂಡೀಷನ್ T1, T2 ಕೊಟ್ಟಿದ್ದಾರೆ. ಅದನ್ನ ನಾವು ರಿಫ್ಲೆಕ್ಸಿವ್ ಪ್ರೂವ್ ಮಾಡ್ತಾ ಇದೀವಿ. ಅದಕ್ಕೆ T1 ತಗೋಬೇಕು. T1 ಗೆ ಯಾವಾಗಾದ್ರ ಅದು ಬಿಗ್ಗರ್ ಆಗಕ್ಕೆ ಸಾಧ್ಯ ಆಗತ್ತೆ? ನಾವು ಹೈಟ್ ಅಲ್ಲಿ ಆಗ್ಲಿ ನಮಗೆ ನಾವು ದೊಡ್ಡವರಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ T1 ಈಸ್ ನಾಟ್ ಬಿಗ್ಗರ್ ದ್ಯಾನ್ T1. ಯಾವುದೇ ಒಂದು ಟ್ರಯಾಂಗಲ್, ಆ ಟ್ರಯಾಂಗಲ್ಗೆ ಅದರಷ್ಟಕ್ಕೆ ಅದು ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ. ಎನಿ ಟ್ರಯಾಂಗಲ್ ಇನ್ ಅ ಪ್ಲೇನ್ ಕೆನಾಟ್ ಬಿ ಬಿಗರ್ ದ್ಯಾನ್ ಇಟ್ ಸೆಲ್ಫ್. ಓಕೆನಾ? ಸೊ ಬರಿಬೇಕಾದ್ರೆ ಯಾವ ತರ ಬರೀ, ಡಸ್ ನಾಟ್ ಬಿಲಾಂಗ್ಸ್ ಟು R. ಓಕೆನಾ? T1 ಡಸ್ ನಾಟ್ ಬಿಲಾಂಗ್ಸ್ ಟು R. ಯಾಕೆ ಹೇಳ್ರಿ? ಯಾಕಂದ್ರೆ ಯಾವುದೇ ಒಂದು ಟ್ರಯಾಂಗಲ್ ಅದರಷ್ಟಕ್ಕೆ ಅದು ದೊಡ್ಡದು ಆಗಕ್ಕೆ ಸಾಧ್ಯನೇ ಇಲ್ಲ. ಬರಿಬೇಕಾದ್ರೆ ಈ ತರ ಬರಿಬೇಕು. ದಿಸ್ ಇಸ್ ದ ವೇ ಹೌ ಟು ರೈಟ್, ಹೌ ಟು ಪ್ರೆಸೆಂಟ್ ದಿ ಕಾಂಟೆಂಟ್, ವಾಟ್ ಎವರ್ asked in the examination, whatever we taught about it. Okay na? It's very important. Yes, ಇನ್ನೊಂದು ಎಕ್ಸಾಂಪಲ್ ತಗೋಣ. Let L be the set of all lines in a plane. ಈಗ ಲೈನ್ L ತಗೋರಿ, ಅಲ್ಲಿ ಎಲ್ಲಾ ಲೈನ್ಸ್ ಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ ದೊಡ್ಡ L, ಕ್ಯಾಪಿಟಲ್ L. ಓಕೆನಾ? ಸೊ ರಿಲೇಷನ್ ಯಾವ ತರ ಹೇಳಿದಾರೆ ನೋಡ್ರಿ, L1, L2 ಈಸ್ ಪ್ಯಾರಲಲ್ ಟು L2 ಅಂತ ಹೇಳಿದ್ದಾರೆ. ಸೊ ನಾವು L1 ನ ತಗೋಬೇಕು. ಯಾಕೆಂದ್ರೆ ರಿಫ್ಲೆಕ್ಸಿವ್ ಪ್ರೂವ್ ಮಾಡಬೇಕಾದ್ರೆ ಎರಡು ಅಲ್ಫಾಬೆಟ್ ಅನ್ನ ಸೇಮ್ ತಗೋಬೇಕು. ಇಲ್ಲಿ ನೋಡ್ರಿ, ಈ ಒಂದು ಆರ್ಡರ್ಡ್ ಪೇರ್ ಅಲ್ಲಿ ಎ ಅಥವಾ ಬಿ ಕೊಟ್ಟಿರಲಿ ಎ ತಗೋಬೇಕು, ಎಕ್ಸ್ ಅಥವಾ ವೈ ಕೊಟ್ಟಿರಲಿ ಎಕ್ಸ್ ತಗೋಬೇಕು. ಯಾವಾಗ ರಿಫ್ಲೆಕ್ಸಿವ್ ಪ್ರೂವ್ ಮಾಡಬೇಕಾದ್ರೆ. ಹಾಗಾದ್ರೆ ಒಂದು ಲೈನ್ ಇನ್ನೊಂದು ಲೈನ್ ಅದರಷ್ಟಕ್ಕೆ ಅದು ಪ್ಯಾರಲಲ್ ಆಗಿರ್ತೈತಿ. ಎಸ್, ನಾವು 3 ಮಾರ್ಕಿಂಗ್ ಪ್ರಾಬ್ಲಮ್ ಇದೆ, ಅವಾಗ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಎಸ್, ಹೌದಾ? ಸೊ ಹಾಗಾದ್ರೆ L1 ಬಿಲಾಂಗ್ಸ್ ಟು R. ಯಾಕಂದ್ರೆ L1 ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಅದರಷ್ಟಕ್ಕೆ ಅದು ಪ್ಯಾರಲಲ್. ಇದು ರಿಫ್ಲೆಕ್ಸಿವ್ ಪ್ರೂವ್ ಮಾಡಬೇಕಾದ್ರೆ ಇದನ್ನ L1 ಅಂತ ಹೇಳಿ ತಗೋಬಿಡ್ಬೇಕು. ಓಕೆನಾ? ಎಸ್. ಈಗ ಒಂದು ವೇಳೆ ಅದೇ ಸೆಟ್ ಅಲ್ಲಿ ಲೆಟ್ L ಬಿ ದಿ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ದ ಪ್ಲೇನ್, ಆದ್ರೆ R is equal to L1, L2 such that L1 is smaller than L2. ಈಗ ಎರಡು ಲೈನ್ ಇದೆ ರೀ, ಒಂದು ಲೈನ್ ಇದೆ. ಸೊ ಈ ಲೈನ್ ಅದರಷ್ಟಕ್ಕೆ ಅದು ಸ್ಮಾಲ್ ಆಗತ್ತಾ? ಸಾಧ್ಯನೇ ಇಲ್ಲ. ಒಂದು ಲೈನ್ ಅದರಷ್ಟಕ್ಕೆ ಅದು ಸಮ ಆಗತ್ತೆ ಹೊರತು ಅದರಷ್ಟಕ್ಕೆ ಅದು ಚಿಕ್ಕದಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲ ಅನ್ನೋದಕ್ಕಾದ್ರೆ ಹೆಂಗ್ ಬರೀತೀವಿ? does not belongs to R. L1, L1 does not belongs to R. L1, L1 does not belongs to R. ಯಾಕಂದ್ರೆ ಈ ರಿಲೇಷನ್ ಅಲ್ಲಿ ಒಂದು ಲೈನ್ ಅದರಷ್ಟಕ್ಕದು ಸಣ್ಣದಾಗಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಬರಿಬೇಕಾದ್ರೆ ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆನಾ? ಸೊ ಇದು ಯಾವ ತರ ಬರಿಬೇಕಂತಕ್ಕಂಥ ಓವರ್ ವ್ಯೂ. ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ಇದು ನಿಮಗೆ ಓವರ್ ವ್ಯೂ ಇದು. ಓಕೆನಾ? ಸೊ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ನಾವು ಸಿಮೆಟ್ರಿಕ್ ರಿಲೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ರೈಟ್? ಎಸ್.